ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದಂಥ ವೀಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಮೆಸೇಜ್ ಮಾಡಿದ್ದೀರಾ, ಪರ್ಸ್ನಲ್ ಆಗಿ ಕೂಡ ತುಂಬ ಜನ ಹೇಳಿದ್ದೀರಾ. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಡೈಲಿ ವ್ಲಾಗ್ಸ್ಗಳನ್ನೂ ಕೂಡ ಮಾಡಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಮಾಡ್ತೀನಿ, ಆದರೆ ನನಗೂ ಸ್ವಲ್ಪ ಟೈಮ್ ಬೇಕು. ನಾನು ಕೂಡ ಅದೇ ಪ್ಲ್ಯಾನಲ್ಲಿದ್ದೀನಿ, ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಕಂಟೆಂಟ್ ನನ್ನ ಕಡೆಯಿಂದ ಕ್ರಿಯೇಟ್ ಆಗಬೇಕು ಮತ್ತು ನನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ಒಂದು ಪ್ಲ್ಯಾನ್ ಆಗಿ ನಾನು ಮಾಡಿಕೊಂಡು ಅದೇ ಒಂದು ಪ್ರಯತ್ನದಲ್ಲಿ ಕೂಡ ಇದ್ದೀನಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ಡೈಲಿ ವ್ಲಾಗ್ಸ್ಗಳ ಮುಖಾಂತರನೂ ಕೂಡ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಈ ರೀತಿ ಯಾವುದಾದ್ರೂ ಒಂದು ಟ್ರಾವೆಲ್ ವೀಡಿಯೋ ಮುಖಾಂತರನೋ ಅಥವಾ ಬೇರೆ ಯಾವುದಾದ್ರೂ ಒಂದು ವೀಡಿಯೋ ಮುಖಾಂತರ ನಾನು ನಿಮಗೆ ಸಿಗ್ತೀನಿ. ಇನ್ನು ಇವತ್ತು ನಮ್ಮ ಮನೆಯವ್ರಿಗೆ ವೀಕ್ ಆಫ್ ಇತ್ತು. ವೀಕ್ಲಿ ಒಂದಿನ ನಮಗೆ ವೀಕ್ ಆಫ್ ಅನ್ನೋದು ಇರುತ್ತೆ. ಎಲ್ರಿಗೂ ಸಂಡೇ ಹಾಲಿಡೇ ಆದರೆ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವತ್ತು ನಮಗೆ ವೀಕ್ ಆಫ್ ಸಿಕ್ಕಿರುತ್ತೆ ಆವತ್ತೇ ನಮಗೆ ಹಾಲಿಡೇ ಆಗಿರುತ್ತೆ. ಹಾಗಾಗಿ ಇವತ್ತು ನಮಗೆ ವೀಕ್ ಆಫ್ ಇದ್ದಿದ್ದರಿಂದ ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನ್ ಆಗಿತ್ತು. ಎಲ್ರಿಗೂ ಗೊತ್ತೇ ಇದೆ, ಒಂದು ವಾರದಿಂದ ಬೆಂಗಳೂರಲ್ಲಿ ಫ್ರೀನೇ ಇಲ್ಲ, ತುಂಬ ಮಳೆ ಬರ್ತಾಯಿತ್ತು. ಬೆಳಗ್ಗೆಯಿಂದ ಬಿಸಿಲು ಬರ್ತಾ ಇರುತ್ತೆ, ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ಮಳೆ ಬರ್ತಿರುತ್ತೆ, ಮತ್ತೆ ಬಿಸಿಲು ಬರ್ತಾ ಇರುತ್ತೆ, ಮತ್ತೆ ಮಳೆ ಬರುತ್ತೆ. ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಬೆಂಗಳೂರು ವೆದರೇ ಹಾಗೆ. ಆದರೂ ಬೆಂಗಳೂರು ವೆದರ್ಗೆ ಬೆಂಗಳೂರೇ ಸಾಟಿ ಅಂತಲೇ ಹೇಳ್ಬೋದು. ಬೇರೆ ಯಾವ ಕಡೆಯೂ ನಮ್ಮ ಬೆಂಗಳೂರು ವಾತಾವರಣ ಸಿಗಲ್ಲ. ಅದು ಬೆಂಗಳೂರಲ್ಲಿದ್ದು ಫೀಲ್ ಮಾಡೋರಿಗೆ ಗೊತ್ತಿರುತ್ತೆ ಬೆಂಗಳೂರು ವೆದರ್ ಯಾಕೆ ಹಾಗಿದೆ, ಯಾಕೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನುವಂಥದ್ದು. ತುಂಬ ಬಿಸಿಲು ಇರಲ್ಲ, ತುಂಬ ಮಳೆನೂ ಇರಲ್ಲ, ತುಂಬ ಚಳಿನೂ ಇರಲ್ಲ. ಆ ಥರ ಒಂದು ವಾತಾವರಣ ಬೆಂಗಳೂರು ವಾತಾವರಣ. ಅದು ಫೀಲ್ ಮಾಡೋಕ್ಕೆ ಒಂಥರ ಖುಷಿಯಾಗತ್ತೆ. ಹಾಗಾಗಿ ನಾವು ಕೂಡ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎದ್ದು ನೋಡಿದ್ರೂ ಮಳೆ ಬರ್ತಾ ಇದ್ದಿದ್ದ ಕಾರಣ ನಾವು ಹೊರಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಆದರೆ ಅಂದ್ಕೊಂಡಿದ್ದ ಪ್ಲೇಸ್ಗಂತೂ ಹೋಗ್ಲಿಕ್ಕಾಗಲಿಲ್ಲ, ಬೇರೆ ಪ್ಲೇಸ್ಗೆ ಪ್ಲ್ಯಾನ್ ಮಾಡೋ ಹಾಗಾಯಿತು. ನಾವು ತುಂಬ ದಿನದಿಂದ ಹೋಗಿ ಕೂಡ ವಾಪಸ್ ಬಂದಿದ್ವಿ. ಚಿನ್ನಮ್ಮನ ಬಾಲಭವನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿವರೆಗೂ ಹೋಗಿ ಅಲ್ಲಿ ಇವತ್ತು ಓಪನ್ ಇಲ್ಲ, ಇವತ್ತು ಒಳಗಡೆ ಹೋಗೋಕ್ಕಾಗಲ್ಲ, ಇವತ್ತು ಆಟ ಆಡೋದಕ್ಕಾಗಲ್ಲ ಅಂತ ನಿರಾಸೆಯಿಂದನೇ ಬರೀ ಈಚೆಗಡೆಯಿಂದ ನೋಡಿಕೊಂಡು ಬರಬೇಕಾಗಿತ್ತು. ಆದರೆ ಫೈನಲಿ ಇವತ್ತಿನ ಒಂದು ಕಾಲಕ್ಕೇನೋ ಬೇರೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಇವತ್ತು ನಾವು ಬಾಲಭವನಕ್ಕೆ ಹೋಗೋ ಹಂಗಾಯಿತು. ಚಿನ್ನಮ್ಮನ ಅಲ್ಲಿಗೆ ಕರ್ಕೊಂಡೋಗಿ ಸ್ವಲ್ಪ ಆಟ ಆಡಿಸಿ ಕರ್ಕೊಂಡು ಬರಬೇಕು. ಅಟ್ಲೀಸ್ಟ್ ಹಂಗಾದರೂ ಸ್ವಲ್ಪ ಚೇಂಜಸ್ ಸಿಗುತ್ತೇನೋ ಅವ್ರಿಗೂ ನಮಗೂ ಅನ್ನೋ ಕಾರಣಕ್ಕೆ ನಾವು ಬಾಲಭವನ್ಗೆ ಹೋಗೋಣ. ಯಾಕಂದರೆ ಬೆಂಗಳೂರು ಒಳಗಡೆನೇ ಆಗಿರೋದ್ರಿಂದ ಅಕಸ್ಮಾತಾಗಿ ಮಳೆ ಬಂತು ಅಂತ ಅಂದರೆ ಕ್ಯಾಬಲ್ಲೋ ಮೆಟ್ರೋನಲ್ಲೋ ಬಂದುಬಿಡ್ಬೋದು. ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಳೆ ನಿಂತ ಮೇಲಾದ್ರೂ ಬರ್ಬೋದು ಅನ್ನೋ ಕಾರಣಕ್ಕೆ ನಾವು ಬಾಲಭವನಿಗೆ ಹೋಗೋಣ. ಹೇಗೋ ಅಲ್ಲೂ ಒಳಗಡೆ ಎಲ್ಲ ನಾವು ಹೋಗಿಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಚಿನ್ನಮ್ಮ ಈ ಮೊದಲು ಆಟ ಆಡ್ತಾ ಇದ್ದಿದ್ದಕ್ಕೂ ಇವತ್ತು ಆಟ ಆಡಿದ್ದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಈ ಮೊದಲು ಅವರು ಆ ಥರ ಆಟ ಮೇಲೆಲ್ಲ ಕೂರಿಸಿದಾಗ ತುಂಬ ಭಯ ಪಡೋರು. ನಾವು ನಿಂತ್ಕೊಂಡು ಕುತ್ಕೊಳ್ಳಿ ಆಡಿ ಅಂತ ಅಂದ್ರೂ ಅವ್ರು ಆಡ್ತಿರ್ಲಿಲ್ಲ, ತುಂಬ ಹೆದರ್ಕೊಳ್ಳೋರು. ಬಟ್ ಈ ಸಲ ತುಂಬ ಕಾನ್ಫಿಡೆಂಟಾಗಿ ಅವರೇ ಓಡೋಗ್ತಾಯಿದ್ರು ಆಟ ಆಡಲಿಕ್ಕೆ. ತುಂಬ ಜೋಶಿತ್ತು, ನೋಡಿದ ತಕ್ಷಣ ಖುಷಿ, ನಾನು ಆಡಬೇಕು ಅಲ್ಲಿ, ನಾನು ಹೋಗಬೇಕು ಅಂತ ತುಂಬ ಅಂದರೆ ತುಂಬ ಕಾಯ್ತಿದ್ರು. ಕೆಲವೊಂದು ಕಡೆ ಪರ್ಮಿಷನ್ ಸಿಗಲಿಲ್ಲ, ಅಲೋ ಮಾಡೋಕ್ಕಾಗಲ್ಲ, ತುಂಬ ಚಿಕ್ಕ ಮಗು ಅನ್ನೋ ಕಾರಣಕ್ಕೆ ಕೆಲವೊಂದು ಕಡೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಕೆಲವೊಂದು ಕಡೆ ನಾವು ಜೊತೇಲಿ ಹೋಗಿ ಅವ್ರ ಜೊತೆ ಕೂತು ಆಡೋವಂಥ ಅವಕಾಶ ಸಿಕ್ತು. ಮಕ್ಕಳ ಜೊತೆ ನಾವು ಕೆಲವೊಂದಿಷ್ಟು ಸಮಯ ನಾವು ಮಕ್ಕಳಾದ್ವೇನೋ ಅಂತ ಅನ್ನಿಸ್ತು. ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಬೇಗ ದೊಡ್ಡವರಾಗ್ತೀವೋ ಅನಿಸುತ್ತೆ. ದೊಡ್ಡವರಾಗಿದ್ದಾಗ ಯಾಕಾದರೂ ಇಷ್ಟು ಬೇಗ ದೊಡ್ಡವರಾದ್ವೋ, ನಾವು ಮಕ್ಕಳಂಗಿರಬಾರ್ದಾಗಿತ್ತಾ ಅಂತ ಅನಿಸುತ್ತೆ. ಮಕ್ಕಳ ಜೊತೆ ಆ ಥರ ಸಮಯ ಕಳೆದಾಗ ತುಂಬ ಅಂದರೆ ತುಂಬ ಕಾಡುತ್ತೆ.
ಇನ್ನು ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇತ್ತು. ಆದರೆ ಮಿನಿ ಟ್ರೈನಲ್ಲಿ ಪಾರ್ಕ್ ಸುತ್ತಲೂ ಒಂದು ಸುತ್ತು ಬರುವಂಥ ಒಂದು ಟ್ರೈನ್ ಏನಿತ್ತು ಅದು ಮರಗಳು ಬಿದ್ದಿದ್ದರಿಂದ ಸ್ವಲ್ಪ ಹಳಿಗಳೆಲ್ಲ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ಮಿನಿ ಟ್ರೈನಲ್ಲಿ ಹೋಗೋಕ್ಕಾಗಲಿಲ್ಲ. ನಾವು ಅದರಲ್ಲಿ ಹೋಗಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ವಿ. ಯಾಕಂದರೆ ಇದು ನಮ್ಮ ಚಿನ್ನಮ್ಮನ ಜೊತೆ ನಮಗೂ ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸು. ಇದಕ್ಕೂ ಮುಂಚೆ ನಾವೇನು ಹೋಗ್ತಿದ್ವಿ ಅವಾಗೆಲ್ಲ ಈ ಥರ ಆಡೋಕ್ಕೆ ಹೋಗ್ತಾ ಇರಲಿಲ್ಲ. ಪೇರೆಂಟ್ಸ್ ಎಲ್ಲ ಹೋಗೋರು, ಮಕ್ಳನ್ನ ಕರ್ಕೊಂಡು ಬರೋರೆಲ್ಲ ಹೋಗೋರು. ನಾವು ಜೊತೇಲಿ ಹೋಗುವಾಗ ನಮ್ಮನ್ನೆಲ್ಲ ಯಾರು ಒಳಗಡೆ ಬಿಡ್ತಾರೆ, ಮಕ್ಳ ಥರ ನಾವು ಆಡೋಕ್ಕಾಗ್ತಿತ್ತಾ, ನೋಡಿದವ್ರು ಏನು ಅಂದ್ಕೊಳ್ಳಲ್ಲ, ಅದೆಲ್ಲ ಮಕ್ಕಳಿಗೆ ಅಂತ ಇರೋದು ಅಂದ್ಕೊಂಡು ವಾಪಸ್ ಬರ್ತಾಯಿದ್ವಿ. ಬಟ್ ಇವಾಗ ನಮ್ಮ ಮಗಳು ಇದ್ದಿದ್ದರಿಂದ ಅವಳೊಟ್ಟಿಗೆ ನಾವು ಕೂಡ ಅದನ್ನು ಫೀಲ್ ಮಾಡೋ ಹಾಗಾಯಿತು. ಬೋಟಿಂಗ್ ಎಲ್ಲ ಇದ್ದಿದ್ದರಿಂದ ಮಿನಿ ಫಾಲ್ಸ್ ಥರ ಎಲ್ಲ ಕ್ರಿಯೇಟ್ ಮಾಡಿದರು, ಚೆನ್ನಾಗಿತ್ತು ಅದೆಲ್ಲ. ಇನ್ನು ಕಿಂಗ್ಫಿಷರ್ ಟವರು ನನಗೆ ಹತ್ರದಿಂದ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದ್ರ ಒಳಗಡೆ ಏನಿದೆ, ಹೆಂಗಿದೆ ಅನ್ನೋದನ್ನು ನಮ್ಮ ಮನೆಯವ್ರ ಹತ್ರ ನಾನು ಕೇಳ್ತಾ ಇದ್ದೆ. ನೀವಿಲ್ಲೇ ವರ್ಕ್ ಮಾಡ್ತಿದ್ರಿ ಅಲ್ವಾ, ನೀವು ಅದರೊಳಗಡೆ ಎಲ್ಲ ಹೋಗಿದ್ದೀರಾ, ನಿಮ್ಗೇನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಅಂತ. ಅವರು ಕೂಡ ಅವರು ಹೋಗಿದ್ದು ಬಂದ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತಿದ್ರು. ಇಲ್ಲಿ ನಾ ಓಡಾಡಿದ ಜಾಗ ಇದು, ಇಲ್ಲಿ ನಾನು ವರ್ಕ್ ಮಾಡಿದ್ದು ಅಂತೆಲ್ಲ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನನಗದೆಲ್ಲ ತುಂಬ ಕ್ಯೂರಿಯಾಸಿಟಿ. ಕೆಲವೊಂದು ಪ್ಲೇಸ್ಗಳಿಗೆ ನಾವು ಹೋಗೋದಕ್ಕಾಗಲ್ಲ, ನಮ್ಗೆ ಪರ್ಮಿಷನ್ ಇರಲ್ಲ. ಅವರು ಹೋದವ್ರ ಹತ್ರ ನಾನು ತುಂಬ ಕೇಳ್ತಿರ್ತೀನಿ, ನಿಮ್ಗೇನು ಅನ್ನಿಸ್ತು, ಅಲ್ಲಿ ಹೇಗಿದೆ, ಹೆಂಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವರು ಕೂಡ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇನ್ನು ನಾವು ಅಲ್ಲಿ ಎಲ್ಲ ಗೇಮ್ಸ್ನೂ ನಾವು ಟ್ರೈ ಮಾಡಲಿಲ್ಲ. ನಾವು ತುಂಬ ಲಿಮಿಟೆಡ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ನಮಗೆ ನೋಡಿದ ತಕ್ಷಣವೇ ಗೊತ್ತಾಗ್ತಿತ್ತು, ನಾವಲ್ಲೋಗಿ ಕೂತ್ಕೊಂಡ್ರೆ ನಾವು ಹಾಗೆ ಕಿರ್ಚಾಡ್ತೀವಿ ಅಂತ. ಮಗು ಇದ್ದಿದ್ದರಿಂದ ಸುಮ್ಮನೆ ಯಾಕೆ ರಿಸ್ಕ್ ತೊಗೋಬೇಕು, ಆಮೇಲೆ ಭಯ ಪಟ್ಕೊಂಡ್ರೆ ಏನು ಮಾಡೋದು, ಬೇಡ ಅಂದ್ಬಿಟ್ಟು ಯಾವುದಾದ್ರೂ ಒಂದೋ ಎರಡೋ ಟ್ರೈ ಮಾಡಿದ್ವಿ ಅಷ್ಟೇ. ಆ ಟ್ರೈ ಮಾಡಿದ್ರಲ್ಲಿ ಇದು ಒಂದು. ಇದರಲ್ಲಿ ನನ್ನ ಮಗಳು ಮತ್ತು ನನ್ನ ಮನೆಯವರು ಎಕ್ಸ್ಪ್ರೆಷನ್ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಒಂದು ಕಡೆ ಖುಷಿ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಕಡೆ ಭಯ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ. ಒಂಥರ ಮಿಕ್ಸ್ಡ್ ಎಮೋಷನ್ಸು, ಆ ಥರ ಒಂದು ಎಕ್ಸ್ಪೀರಿಯೆನ್ಸು. ಹಾಗಾಗಿ ನಾವು ಎಲ್ಲನೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇದಾಗಿತ್ತು ನಮ್ಮ ವೀಕ್ ಆಫ್ನ ನಾವು ಹೇಗೆ ಕಳಿತೀವಿ ಅನ್ನೋವಂಥ ಒಂದು ಕಿರುನೋಟ. ಪ್ರತಿ ಸಲ ಹೀಗೆ ಇರುತ್ತೆ ಅಂತಲ್ಲ, ಒಂದೊಂದು ಸಲ ಒಂದೊಂದು ವಾರದಲ್ಲಿ ನಮ್ಮ ಪರ್ಸ್ನಲ್ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದಿರುತ್ತೆ. ಆ ಮುಖೇನ ನಾವು ಹೊರಗಡೆ ಹೋಗುವಂಥದ್ದು, ಅಥವಾ ಕೆಲಸಗಳೇನಾದರೂ ಇದ್ದರೆ ಮುಗಿಸ್ಕೊಳ್ಳುವಂಥದ್ದು, ಅಥವಾ ಊರಿಗೇನಾದರೂ ಹೋಗೋದಿದ್ದರೆ ಆ ದಿನದಲ್ಲೇ ನಾವು ನಮಗೇನು ಟೈಮ್ ಸಿಗುತ್ತೆ ಆ ದಿನದಲ್ಲಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಥಂಡಿ ವಾತಾವರಣಕ್ಕೂ ನಮಗೆ ತುಂಬ ಹಸಿವಾಗ್ತಿತ್ತು. ತುಂಬ ಓಡಾಡಿ ಕಾಲು ಕೂಡ ನೋವು ಬಂದಿತ್ತು. ಹಾಗೆ ಇನ್ನು ಸಂಜೆ ಆಗಿದ್ದರಿಂದ ಟ್ರಾಫಿಕ್ ಕೂಡ ತುಂಬ ಇರುತ್ತೆ. ನಾವು ಬೇಗನೆ ಹೊರಟ್ರೆ ಬೇಗನೆ ಮನೆಗೆ ಹೋಗ್ಬೋದು. ಇನ್ನು ಆನ್ ದ ವೇ ಮಳೆ ಬೇರೆ ಬಂದರೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇಗನೆ ಹೊರಟ್ವಿ. ಆನ್ ದ ವೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ದಾರಿ ಮಧ್ಯೆನೇ ಚಿನ್ನಮ್ಮ ತುಂಬ ನಿದ್ದೆಲಿದ್ದಿದ್ದರಿಂದ ಬೈಕ್ ಹತ್ತಿದ ಕೂಡಲೇ ಅವರು ನಿದ್ದೆಲಿದ್ದರು. ಹಾಗಾಗಿ ನಾನು ವಿಡಿಯೋ ಮತ್ತೆ ಮನೆಗೆ ಬಂದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.